ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ರೇಷನ್ ಕಾರ್ಡ್ ರಿಲೇಟೆಡ್ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳಬಹುದು. ಇವತ್ತು ಕೂಡ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕಲ್ಪಿಸಿದ್ದಾರೆ. ಬೆಳಗ್ಗೆ 10:50ಕ್ಕೆ ಕೂಡ ಇದು ಸ್ಟಾರ್ಟ್ ಆಗಿತ್ತು. ಮೊದಲನೇ ಸರ್ವರ್ ಆಗಿರ್ಬೋದು, ಎರಡನೇ ಸರ್ವರು, ಮೂರನೇ ಸರ್ವರು, 3 ಸರ್ವರ್ ಕೂಡ ಓಪನ್ ಇದೆ. ನೀವು ಇದನ್ನು ಚೆಕ್ ಮಾಡ್ಕೋಬೇಕು ಅಂದರೆ ನನ್ನ ಜನಸಮಯ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಲಿಂಕ್ ಮುಖಾಂತರ ನೀವು ಚೆಕ್ ಮಾಡ್ಕೋಬಹುದು. ಮೊದಲನೇ ಸರ್ವರಲ್ಲಿ ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಡಿಸ್ಟಿಕ್ಗಳಿಗೆ ಓಪನ್ ಇರುತ್ತೆ. ಸೊ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಓಪನ್ ಆಗುತ್ತೆ. ಅಕಸ್ಮಾತ್ ನಿಮಗೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಅಂತ ಬಂತು ಅಂದರೆ ಸದ್ಯಕ್ಕೆ ನಿಮಗೆ ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ ಅಂತ ಅರ್ಥ. ನೀವು ಹತ್ತಿರದ ಗ್ರಾಮವನ್, ಕರ್ನಾಟಕವನ್, ಬೆಂಗಳೂರು ಒನ್ ಅಥವಾ CSC ಸೆಂಟರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ತಿದ್ದುಪಡಿನ ಮಾಡಿಸ್ಕೋಬಹುದು. ಇನ್ನು ಎರಡನೇ ಸರ್ವರಲ್ಲಿ ನೋಡೋದಾದರೆ ಸರ್ವರ್ ಇಸ್ ಟೂ ಬಿಸಿ ಅಂತ ಬರ್ತಾ ಇದೆ. ಅಂದರೆ ಓಪನ್ ಇದೆ ಬಟ್ ಸರ್ವರ್ ಇಶ್ಯೂ ಇದೆ, ಅಂದರೆ ಸರ್ವರ್ ಬಿಸಿ ಇದೆ ಅಂತ ನಾನು ಆಲ್ರೆಡಿ ಒಂದ್ಸಲ ಚೆಕ್ ಮಾಡಿದೆ. ಇನ್ನು ಮೂರನೇ ಡಿಸ್ಟ್ರಿಕ್ಟಲ್ಲಿ ನೋಡೋದಾದರೆ ಅದು ಏನು ಬರ್ತಿದೆ ಅಂತ, ಅದು ಕೂಡ ಓಪನ್ ಇತ್ತು. ನಾನು ಚೆಕ್ ಮಾಡಿದಾಗ ಈಗ ಲೈವಲ್ಲಿ ಕೂಡ ನಾನು ನಿಮಗೆ ತೋರಿಸ್ತೀನಿ ಓಪನ್ ಇದೆಯೋ ಇಲ್ವೋ ಅಂತ. ಈಗ ಬೆಳಗ್ಗೆ 11 ಗಂಟೆ 7 ನಿಮಿಷ ಆಗಿದೆ. ಸೊ ಚೆಕ್ ಮಾಡಿಬಿಡೋಣ. ಮತ್ತು ಏನಪ್ಪ ಅಂದರೆ ಲಿಂಕ್ಗಳು ಓಪನ್ ಇದ್ದರೂ ಕೂಡ ಸರ್ವರ್ ಇಶ್ಯೂಯಿಂದ ಎಲ್ಲ ಕಡೆ, ಅಂದರೆ ಎಲ್ಲ ಡಿಸ್ಟಿಕ್ ಅವರು ಒಟ್ಟೊಟ್ಟಿಗೆ ಟ್ರೈ ಮಾಡ್ತಿರೋದ್ರಿಂದ ಸರ್ವರ್ಗಳು ಪ್ರಾಬ್ಲಮ್ ಇದೆ ಅಂತ ಆಲ್ರೆಡಿ ಇನ್ಫಾರ್ಮೇಷನ್ ಬರ್ತಾ ಇದೆ. ಸೊ ನೀವು ಹೋಗೋಕ್ಕಿಂತ ಮುಂಚೆ ನಿಮ್ಮ ಗ್ರಾಮವನ್, ಕರ್ನಾಟಕವನ್ ಅವ್ರದ್ದು ನಂಬರ್ ಏನಾದರೂ ಇತ್ತು ಅಂದರೆ ಕಾಲ್ ಮಾಡಿ ಸರ್ವರ್ ಇದೆಯಾ ಅಂತ ಕೇಳ್ಕೊಂಡು ಹೋಗೋದು ಬೆಟರು. ನೋಡಿ, ಮೂರನೇ ಸರ್ವರ್ ಕೂಡ ಓಪನ್ ಇದೆ. ಇನ್ನು ಎರಡನೇ ಸರ್ವರ್ದು ಮಾತ್ರ ಸ್ವಲ್ಪ ಟೂ ಬಿಸಿ ಅಂತ ಬಂತು, ಅದನ್ನು ಚೆಕ್ ಮಾಡಿಬಿಡೋಣ. ದ ಸರ್ವಿಸ್ ಈಸ್ ಅನ್ಅವೈಲಬಲ್ ಅಂತ ಬರ್ತಿದೆ. ಆಲ್ರೆಡಿ ಇದು ಓಪನ್ ಮಾಡಿದಾಗ ಓಪನ್ ಇತ್ತು. ಸರ್ವರ್ ಈಸ್ ಟೂ ಬಿಸಿ ಅಂದರೆ ಇದರಲ್ಲಿ ಬಿಸಿ ಜಾಸ್ತಿ ಇದೆ ಅಂತಲೇ ಅರ್ಥ. ಜಾಸ್ತಿ ಜನ ಒಟ್ಟೊಟ್ಟಿಗೆ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಮೂರನೇ ಸರ್ವರ್ ಓಪನ್ ಇದೆ, ಎರಡನೇ ಸರ್ವರ್ ಓಪನ್ ಇದೆ. ಇದರಲ್ಲಿ ಏನು ಮಾಡಬಹುದು ಅಂದರೆ ನೀವು ತಿದ್ದುಪಡಿ ಮಾಡಿಸ್ಕೋಬಹುದು. ಹೆಸರು ಸೇರ್ಪಡೆ, ಡಿಲೀಟ್ ಮಾಡೋದು, ವಿಳಾಸ ಬದಲಾವಣೆ, ಮೊಬೈಲ್ ನಂಬರ್ ಆ್ಯಡ್ ಮಾಡೋದು, KYC ಈ ರೀತಿಯಾಗಿ ಯಾವುದಾದ್ರೂ ಇತ್ತು ಅಂದರೆ ನೀವು ಹತ್ತಿರದ ಕರ್ನಾಟಕವನ್, ಗ್ರಾಮವನ್, ಬೆಂಗಳೂರು ಒನ್ಗಳಿಗೆ ಹೋಗಿ ಮಾಡಿಸ್ಕೋಬಹುದು. ಇನ್ನು ಹೊಸ ರೇಷನ್ ಕಾರ್ಡ್ ಮಾಡಿಸೋದಕ್ಕೆ ಸರ್ವರು ಓಪನ್ ಇಲ್ಲ. ನೋಡಿ, ಹೊಸ ಪಡಿತರ ಚೀಟಿಗಾಗಿ ಅರ್ಜಿಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಅಂತ. ಅಕಸ್ಮಾತ್ ಅದೇನಾದರೂ ಓಪನ್ ಆಯಿತು ಅಂದರೆ ಅದು ಮೆಡಿಕಲ್ ಎಮರ್ಜೆನ್ಸಿ ಇರೋರಿಗೆ ಮಾತ್ರ ಓಪನ್ ಆಗುತ್ತೆ. ತುರ್ತು ಆರೋಗ್ಯ ವಿಚಾರಣೆಗೆ ಏನಾದರೂ ಬೇಕಿತ್ತು ಅಂದರೆ ಅಂಥವರಿಗೆ ಮಾತ್ರ ಹೊಸ ರೇಷನ್ ಕಾರ್ಡು. ಇನ್ನು ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ನೋಡಿ, ಮೊದಲನೇ ಸರ್ವರಲ್ಲಿ ನಿಮಗೆ ಬೆಂಗಳೂರು ಗ್ರಾಮಾಂತರ ಮತ್ತು ನಗರ, ಎರಡನೇ ಸರ್ವರಲ್ಲಿ ಬಾಗಲಕೋಟೆ, ಬೆಳಗಾವಿ, ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಧಾರವಾಡ, ಗದಗ, ಹಾಸನ, ಹಾವೇರಿ, ಕೊಡಗು, ಮಂಡ್ಯ, ಮೈಸೂರು, ಉಡುಪಿ ಮತ್ತು ವಿಜಯಪುರ. ಸೆಕೆಂಡ್ ಡಿಸ್ಟಿಕಲ್ಲಿ ಸೆಕೆಂಡ್ ಸರ್ವರಲ್ಲಿ ಈ ಎಲ್ಲ ಡಿಸ್ಟಿಕ್ಗಳು ಬರ್ತವೆ. ನಿಮಗೆ ಪಬ್ಲಿಕ್ ಲಾಗಿನ್ ಮುಖಾಂತರ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಬಟ್ ನಿಮ್ಮ ಗ್ರಾಮವನ್, ಕರ್ನಾಟಕವನ್ ನಂಬರ್ಗಳಿತ್ತು ಅಂದರೆ ಕಾಲ್ ಮಾಡಿಕೊಂಡೇ ಹೋಗಿ. ನೋಡಿ, ಎರಡನೇ ಸರ್ವರ್ ಕೂಡ ಓಪನ್ ಆಯಿತು. ಆವಾಗಲೇ ಟೂ ಬಿಸಿ ಅಂತ ಬರ್ತಾ ಇತ್ತು, ಈಗ ಅದು ಕೂಡ ಓಪನ್ ಆಗಿದೆ. 3 ಸರ್ವರ್ಗಳು ಓಪನ್ ಇದೆ. 3 ಸರ್ವರ್ಗಳಲ್ಲಿ ಹೋಗಿ ನೀವು ತಿದ್ದುಪಡಿನ ಮಾಡಿಸ್ಕೋಬೇಕಾಗತ್ತೆ. ನಿಮಗೆ ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ ಏನು ಬೇಕಾಗುತ್ತೆ? ಆಧಾರ್ ಕಾರ್ಡ್ ಬೇಕಾಗುತ್ತೆ. 6 ವರ್ಷಕ್ಕಿಂತ ಕೆಳಗಡೆ ಮಕ್ಕಳು ಇದ್ದು ಅವ್ರನ್ನ ನೇಮ್ನ ಆ್ಯಡ್ ಮಾಡಿಸ್ಬೇಕು ಅಂದರೆ ಅವ್ರಿಗೆ ಜನನ ಪ್ರಮಾಣ ಪತ್ರ, ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಮೊಬೈಲ್ ನಂಬರ್, ಇಮೇಲ್ ID ಎಲ್ಲ ಆ್ಯಡ್ ಮಾಡಿಸ್ಕೊಳ್ಳೋಂಗಿದ್ರೆ ಅದು, ವಿಳಾಸ ಪ್ರೂಫ್ಗೆ ಆಧಾರ್ ಕಾರ್ಡು ಕೂಡ ತೊಗೊತಾರೆ. ಇಷ್ಟು ಡಾಕ್ಯುಮೆಂಟ್ಸ್ನ ತೊಗೊಂಡು ಹೋಗಿ ತಿದ್ದುಪಡಿ ಇದ್ದರೆ ಅಥವಾ ನೇಮ್ ಆ್ಯಡ್ ಮಾಡಿಸ್ಕೊಳ್ಳೋದಿದ್ರೆ, ಡಿಲೀಟ್ ಮಾಡಿಸೋದು, ವಿಳಾಸ ಬದಲಾವಣೆ ಈ ಎಲ್ಲ ಕೆಲಸಗಳನ್ನ ಮಾಡ್ಕೋಬಹುದು. ಹೋಗೋಕ್ಕಿಂತ ಮುಂಚೆ ಒಂದ್ಸಲ ಕಾಲ್ ಮಾಡ್ಕೊಂಡು ಕೇಳ್ಕೊಂಡು ಹೋಗಿ. ಸರ್ವರ್ ಅಂತೂ ತುಂಬ ಬ್ಯುಸಿ ಇರುತ್ತೆ. ಅದು ಎಲ್ಲ ಕಡೆ ನ್ಯೂಸ್ ಆಗ್ತಾ ಇದೆ. ನ್ಯೂಸ್ ಚಾನಲ್ಸ್ಗಳು ತೆಗೆದು ನೋಡಿದ್ರು ಕೂಡ ಗ್ರಾಹಕರ ಪರದಾಟ ಅಂತ ಅದನ್ನು ತೋರಿಸ್ತಾ ಇದ್ದಾರೆ, ಸರ್ವರ್ ಇಶ್ಯೂ ಇದೆ ಅಂತ. ಸೊ ಒಮ್ಮೆ ಕೇಳ್ಕೊಂಡು ಹೋಗಿ. ಒಟ್ಟಿನಲ್ಲಿ ಓಪನ್ ಇದೆ. ನಿಮ್ಮ ಲಕ್ಕಿಗೆ ನಿಮ್ದು ಆದರೂ ಆಗಬಹುದು. ತುಂಬ ದಿನಗಳಿಂದ ಕಾಯ್ದಿದ್ದರೂ ಹೋಗಿ ತಿದ್ದುಪಡಿನ ಮಾಡಿಸ್ಕೋಬಹುದು. ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.